ನಮಸ್ಕಾರ ಸ್ನೇಹಿತರೆ. ಪಾಕಿಸ್ತಾನದ ಪ್ರಧಾನಮಂತ್ರಿ ಆದಂತಹ ಶಾಬಾಜ್ ಶರೀಫ್ ಅವರು ನಿನ್ನೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಮಾತಾಡ್ತಾ ಇದ್ರು. ಅಂದ್ರೆ ಅಲ್ಲಿ ಭಾಷಣವನ್ನು ಮಾಡ್ತಾ ಇದ್ರು. ಈ ಭಾಷಣ ಮಾಡುವ ಸಂದರ್ಭದಲ್ಲಿ ಎಲ್ಲರ ನಿರೀಕ್ಷೆ ಅಂತಾನೆ ಭಾರತದ ವಿರುದ್ಧವಾಗಿ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ. ನಿಮ್ಗೆ ಗೊತ್ತಿದೆ, ಪಾಕಿಸ್ತಾನ ಪ್ರೈಮ್ ಮಿನಿಸ್ಟರ್ ಆಗಲಿ ಅಥವಾ ಅಲ್ಲಿಯ ಸೇನಾ ಜನರಲ್ ಆಗಲಿ ಅಥವಾ ಅಲ್ಲಿಯ ಮಂತ್ರಿ ಆಗಲಿ, ಇವರೆಲ್ಲರೂ ಕೂಡ ಅಷ್ಟೇ, ಇವ್ರ ಕೈಗೇನಾದ್ರು ಮೈಕ್ ಸಿಕ್ಕಿದ್ರೆ, ಭಾಷಣ ಮಾಡುವಂತ ಅವಕಾಶ ಸಿಕ್ಕಿದ್ರೆ ಆ ಭಾಷಣದಲ್ಲಿ ಅವರ 50% ಭಾಗವನ್ನ ಕೇವಲ ಭಾರತದ ವಿರುದ್ಧವಾಗಿ ಮಾತಾಡ್ಲಿಕ್ಕಾಗಿ ಮೀಸಲಿಟ್ಟಿರ್ತಾರೆ. ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಅಷ್ಟೇ ಶಾಬಾಜ್ ಶರೀಫ್ ಭಾರತದ ವಿರುದ್ಧವಾಗಿ ಬಾಯಿ ಬಂದದ್ದೆಲ್ಲ ಮಾತಾಡಿದ್ದಾನೆ. ಇದನ್ನ ನೀವು ಈಗಾಗಲೇ ಕೇಳಿಸ್ಕೊಂಡಿರ್ತೀರಾ. ಇಲ್ಲಿ ಶಾಬಾಜ್ ಶರೀಫ್ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಭಾರತ ಪೆಹಲ್ಗಾಮ್ನಲ್ಲಿ ನಡೆದಂತಹ ಭಯೋತ್ಪಾದಕ ದಾಳಿಯನ್ನ ಅನಾವಶ್ಯಕವಾಗಿ ನಮ್ಮ ತಲೆ ಮೇಲೆ ಏರ್ತು, ಅಂದ್ರೆ ನಾವೇ ಈ ಭಯೋತ್ಪಾದಕ ದಾಳಿಯನ್ನು ನಡೆಸಿದ್ವಿ ಅಂತ ಹೇಳಿ ನಮ್ಮ ಮೇಲೆ ದಾಳಿಗೆ ಪ್ರಯತ್ನಿಸ್ತು. ನಾವು ಇವರ ದಾಳಿಯನ್ನ ಯಶಸ್ವಿಯಾಗಿ ಹಿಮ್ಮೆಟ್ಟಿಸಿದ್ವಿ. ಭಾರತವನ್ನ ನಾವು ಬಗ್ಗು ಬಡಿದ್ವಿ. ಭಾರತದ 7 ಯುದ್ಧ ವಿಮಾನಗಳನ್ನು ನಾವು ಹೊಡೆದುರುಳಿಸಿದ್ವಿ ಅಂತಕೊಂಡು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಒಂದು ತಮಾಷೆ ಸಂಗತಿ ಏನು ಅಂತ ಹೇಳಿದ್ರೆ, ಈ ಹಿಂದೆ ಯುದ್ಧ ನಡೀತಾ ಇರುವ ಸಂದರ್ಭದಲ್ಲಿ ಪಾಕಿಸ್ತಾನಿಗಳು ಕೆಲವೊಂದಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅಲ್ಲಿಯ ಸೇನಾ ಜನರಲ್ ಮತ್ತು ಇತರರು ಅವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಭಾರತದ 5 ಯುದ್ಧ ವಿಮಾನಗಳನ್ನ ನಾವು ಹೊಡೆದುರುಳಿಸಿದ್ವಿ ಅಂತ ಹೇಳಿದ್ರು. ಮೊನ್ನೆವರೆಗೂ ಅದನ್ನೇ ಹೇಳ್ಕೊಂಡು ಬರ್ತಾ ಇದ್ರು. ಆದ್ರೆ ಮೊನ್ನೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೀತದಂತ ಏಷ್ಯಾ ಕಪ್ ನಲ್ಲಿ ಪಾಕಿಸ್ತಾನದ ಆಟಗಾರ ಹ್ಯಾರಿ ಫ್ರಾಫ್ ಬೌಂಡ್ರಿ ಲೈನ್ ನಲ್ಲಿ ನಿಂತ್ಕೊಂಡು 6-6 ಅಂತ ಹೇಳ್ಕೊಂಡು ಸಿಗ್ನಲ್ ಮಾಡ್ತಾ ಇದ್ದ. ಹಾಗೆ ಫ್ಲೈಟ್ ಹೋಗ್ತಾ ಇರೋದು, ಅದು ಬೀಳೋದು, ಹೀಗೆಲ್ಲ ಏನೇನೋ ಸೌಂಜ್ಯಗಳನ್ನ ಮಾಡ್ತಾ ಇದ್ದ. ನಿಮ್ಗೆ ಗೊತ್ತಿದೆ. ಅಂದ್ರೆ ಆತ ಏನ್ ಹೇಳ್ತಾ ಇದ್ದ ಅಂತ ಹೇಳಿದ್ರೆ, ಭಾರತದ 6 ಯುದ್ಧ ವಿಮಾನಗಳನ್ನ ನಾವು ಹೊಡೆದುರುಳಿಸಿದ್ವಿ ಅಂತ ಹೇಳಿ ಹೇಳಿದಾನೆ. ಅದೇ ರೀತಿಯಲ್ಲಿ ಪಾಕಿಸ್ತಾನದ ಮಹಿಳಾ ಆಟಗಾರ್ತಿ ಕೂಡ ಇದನ್ನೇ ಹೇಳಿದ್ದಾರೆ. ಆ 6 ಯುದ್ಧ ವಿಮಾನಗಳು ಎಲ್ಲಿ ಬಿದ್ದಿದೆ ಅನ್ನೋದು ಇಲ್ಲಿವರೆಗೆ ಯಾರಿಗೂ ಗೊತ್ತಿಲ್ಲ. ಇದನ್ನ ಪಾಕಿಸ್ತಾನಿಯರೇ ಎಲ್ಲಿದೆ ಅಂತ ಹುಡುಕಿ ಕೊಡ್ಬೇಕಾದಂತಹ ಪರಿಸ್ಥಿತಿ ಇದೆ. ಆದ್ರೆ ಈಗ ಇದ್ದಕ್ಕಿದ್ದಾಗೆ ಶಾಬಾಜ್ ಶರೀಫ್ ವಿಶ್ವಸಂಸ್ಥೆಯಲ್ಲಿ ನಿಂತ್ಕೊಂಡು ಹೇಳ್ತಾರೆ, ಭಾರತದ 7 ಯುದ್ಧ ವಿಮಾನಗಳನ್ನ ನಾವು ಹೊಡೆದುರುಳಿಸಿದ್ದೇವೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ಸತ್ಯವನ್ನ ಯಾರಾದ್ರೂ ಹೇಳ್ತಾ ಇದ್ರೆ ಅದು ಯಾವಾಗಲೂ ಕೂಡ ಬದಲಾಗಲ್ಲ. ಅಂದ್ರೆ ಏನಾದ್ರು ಫಿಗರ್ಸ್ ಇದ್ರೆ ಅದು ಅಷ್ಟಕ್ಕೆ ನಿಂತು ಬಿಡ್ತದೆ. ಆದ್ರೆ ಇಲ್ಲಿ ಹೇಳ್ತಾ ಇರೋದು ಸುಳ್ಳು. ಹಾಗಾಗಿ ನಿನ್ನೆ ನಾನು ಏನ್ ಸುಳ್ಳು ಹೇಳಿದ್ದೇನೆ ಅನ್ನೋದು ಇವತ್ತು ನಮ್ಗೆ ನೆನಪಿರಲ್ಲ. ಹಾಗಾಗಿ ನಿನ್ನೆ 5 ಹೇಳಿದ್ರೆ ಇವತ್ತು 7 ಅಂತ ಕೂಡ ಹೇಳುವ ಸಾಧ್ಯತೆ ಇರ್ತದೆ. ಇಲ್ಲಿ ಪಾಕಿಸ್ತಾನಿ ಪ್ರಧಾನಮಂತ್ರಿ ಕೂಡ ಅದೇ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಒಂದಂತೂ ಸಿಂಕ್ ಆಗ್ತದೆ. ನಮ್ಮ ಭಾರತದ ಕೆಲವು ರಾಜಕೀಯ ನಾಯಕರಿದ್ದಾರೆ, ಅವರು ಕೂಡ ಈ ಶಾಬಾಜ್ ಶರೀಫ್ ಹೇಳ್ತಾ ಇದ್ನಲ್ಲ, ಇದೇ ಹೇಳಿಕೆಯನ್ನ ಇಲ್ಲಿ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ನಿಮ್ಗೆ ಗೊತ್ತಿರಬಹುದು, ನಮ್ಮ ರಾಹುಲ್ ಗಾಂಧಿ ಇರ್ಬೋದು, ಅಖಿಲೇಶ್ ಯಾದವ್ ಇರ್ಬೋದು, ಅಥವಾ ಹಲವಾರು ವಿರೋಧ ಪಕ್ಷದ ನಾಯಕರು ಇದೇ ಮಾತನ್ನ ಆಗಾಗ ಹೇಳ್ತಾ ಇದ್ರು. ಭಾರತದ 6 ಯುದ್ಧ ವಿಮಾನಗಳು ಅಥವಾ 5 ಯುದ್ಧ ವಿಮಾನಗಳು ಇಲ್ಲಿ ಪತನಗೊಂಡಿದೆ, ಅದರ ಡೀಟೇಲ್ಸ್ ಅನ್ನ ಕೊಡ್ತಾ ಇಲ್ಲ, ಯಾಕೆ ಕೊಡ್ತಾ ಇಲ್ಲ, ಈ ರೀತಿಯಾದಂತಹ ಪ್ರಶ್ನೆಯನ್ನ ಹಲವಾರು ಬಾರಿ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸೇನೆ ಹಲವಾರು ಬಾರಿ ಸ್ಪಷ್ಟೀಕರಣವನ್ನು ಕೊಟ್ಟಿದೆ. ಆದ್ರೆ ನಮ್ಮ ವಿರೋಧ ಪಕ್ಷದ ನಾಯಕರು ಅದನ್ನು ಒಪ್ಲಿಕ್ಕೆ ತಯಾರಿಲ್ಲ. ನಿಮ್ಗೆ ಗೊತ್ತಲ್ಲ, ಅವ್ರಿಗೆ ಏನಾದ್ರೂ ಒಂದು ಮಾತಾಡ್ತಾ ಇರಬೇಕು. ಹಾಗಾಗಿ ಈ ರೀತಿಯಾಗಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ಈಗ ಇದೇ ಮಾತನ್ನ ಶಾಬಾಜ್ ಶರೀಫ್ ಕೂಡ ಅಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಏನು ಒಂದ್ ರೀತಿಯಾದಂತ ಲಿಂಕ್ ಇರುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದೇನೇ ಇರಲಿ, ಈಗ ಮುಖ್ಯ ವಿಷಯಕ್ಕೆ ಬರೋದಾದ್ರೆ, ಶಾಬಾಜ್ ಶರೀಫ್ ಇಷ್ಟು ಹೇಳಿದ್ದಲ್ಲದೇನೆ ಭಾರತ ಕೊನೆಗೆ ಪಾಕಿಸ್ತಾನವನ್ನ ರಿಕ್ವೆಸ್ಟ್ ಮಾಡ್ಕೊಂತಂತೆ. ಅಂದ್ರೆ ಇವರ ಪಾಕಿಸ್ತಾನದ ದಾಳಿಯನ್ನ ತಡ್ಕೊಳ್ಳಿಕ್ಕಾಗದೆ ಪಾಕಿಸ್ತಾನದ ಹತ್ರ ಹೋಗಿ ನಾವು ಬೇಡ್ಕೊಂಡ್ವಂತೆ ಕದನ ವಿರಾಮವನ್ನ ಮಾಡೋಣ, ನಮ್ ಕೈಲಿ ಆಗ್ತಾ ಇಲ್ಲ, ನಮ್ಗೆ ನಿಮ್ಮ ಹೊಡೆತವನ್ನ ತಡ್ಕೊಳ್ಳುವಂತ ಶಕ್ತಿ ಇಲ್ಲ, ಈ ರೀತಿಯಾಗಿ ನಾವು ಅವ್ರ ಹತ್ರ ಬೇಡ್ಕೊಂಡಿದ್ದಕ್ಕಾಗಿ ಕೊನೆಗೆ ಯುದ್ಧ ವಿರಾಮ ಘೋಷಣೆ ಆಯ್ತಂತೆ. ಈ ಯುದ್ಧ ವಿರಾಮ ಘೋಷಣೆ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಬಹಳಷ್ಟು ಸಹಕಾರವನ್ನು ಕೊಟ್ಟರು. ಅವರ ಒಂದು ಸತತ ಪ್ರಯತ್ನದಿಂದಾಗಿ ಈ ಯುದ್ಧ ವಿರಾಮ ಘೋಷಣೆ ಆಯ್ತು. ಇಲ್ಲದಿದ್ರೆ ಖಂಡಿತವಾಗಿ ಪಾಕಿಸ್ತಾನ ಭಾರತವನ್ನ ಪುಡಿಗಟ್ತಾ ಇತ್ತು. ಅಂದ್ರೆ ಅವರು ಯಾವಾಗ್ಲೂ ಹೇಳ್ತಾ ಇರ್ತಾರಲ್ಲ, ನಮ್ಮ ಹತ್ರ ಅಣ್ವಸ್ತ್ರ ಇದೆ, ಈ ಅಣ್ವಸ್ತ್ರವನ್ನ ನಾವು ಪೂಜೆಗಿಟ್ಟಿಲ್ಲ, ಇದನ್ನ ನಾವು ಇಟ್ಕೊಂಡಿರೋದೇ ಭಾರತವನ್ನ ನಾಶ ಮಾಡ್ಲಿಕ್ಕೆ. ಈ ರೀತಿಯಾಗಿ ಹಲವಾರು ಬಾರಿ ಹೇಳಿಕೆಗಳನ್ನು ಕೊಟ್ಟಿದ್ದಾರಲ್ಲ. ಒಂದ್ ವೇಳೆ ಈ ಯುದ್ಧ ನಿಂತಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ಇದು ಅಣ್ವಸ್ತ್ರ ಯುದ್ಧವಾಗಿ ಕನ್ವರ್ಟ್ ಆಗ್ತಾ ಇತ್ತು. ಇವತ್ತು ನಾವು ಇಲ್ಲಿ ಮಾತಾಡ್ಲಿಕ್ಕೆ ಕೂಡ ಇರ್ತಾ ಇರಲಿಲ್ಲ. ಆ ರೀತಿಯಾದಂತಹ ಪರಿಸ್ಥಿತಿ ಕ್ರಿಯೇಟ್ ಆಗ್ತಾ ಇತ್ತು. ಆದ್ರೆ ಶಾಂತಿ ದೂತನಾದಂತಹ ಡೊನಾಲ್ಡ್ ಟ್ರಂಪ್ ಅವರು ಈ ಯುದ್ಧವನ್ನ ನಿಲ್ಲಿಸಿದ್ರು. ಹಾಗಾಗಿ ನಾವು ಶಾಂತಿ ದೂತನಾಗಿ ಇಷ್ಟೊಂದು ಕೆಲಸ ಮಾಡಿರುವಂತಹ ಡೊನಾಲ್ಡ್ ಟ್ರಂಪ್ ಅವರಿಗೆ ನೊಬೆಲ್ ಶಾಂತಿ ಪುರಸ್ಕಾರವನ್ನ ಕೊಡ್ಲೇಬೇಕು ಅಂತೇಳಿ ಹೇಳಿ ರೆಫರ್ ಮಾಡಿದ್ದೇವೆ ಅಂತೇಳಿ ಹೇಳಿದ್ರು. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಮೊನ್ನೆ ಅಷ್ಟೇ ಶಾಬಾಜ್ ಶರೀಫ್ ಮತ್ತು ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಇಬ್ರು ಕೂಡ ಈ ಡೊನಾಲ್ಡ್ ಟ್ರಂಪ್ ಅನ್ನ ಭೇಟಿ ಮಾಡಿ ಬಂದಿದ್ರು. ಅಲ್ಲಿ ಬಿರಿಯಾನಿಯನ್ನ ತಿನ್ಕೊಂಡು ಬಂದಿದ್ರು. ಮೋಸ್ಟ್ಲಿ ಆ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಈ ಶಾಬಾಜ್ ಶರೀಫ್ ನ ಕೇಳ್ಕೊಂಡಿರ್ಬಹುದು, ದಯವಿಟ್ಟು ನೀನು ವಿಶ್ವಸಂಸ್ಥೆಯಲ್ಲಿ ಭಾಷಣ ಮಾಡುವ ಸಂದರ್ಭದಲ್ಲಿ ನನ್ನ ಹೆಸರನ್ನ ಹೇಳು, ಹಾಗೇನೆ ನಾನು ಶಾಂತಿ ದೂತ ಅದು ಇದು ಅಂತ ಹೇಳ್ಕೊಂಡು ಸ್ವಲ್ಪ ಹೊಗಳಿ ನನಗೆ ನೊಬೆಲ್ ಶಾಂತಿ ಪುರಸ್ಕಾರವನ್ನ ಕೊಡ್ಲೇಬೇಕು ಅಂತ ಹೇಳ್ಕೊಂಡು ಅಲ್ಲಿ ಒಂದ್ ಸ್ವಲ್ಪ ಮಾತಾಡಪ್ಪ ಅಂತೇಳಿ ಹೇಳಿರ್ಬೋದು. ಒಂದ್ ಸ್ವಲ್ಪ ಚಿಲ್ಲರೆ ಕಾಸು ಕೂಡ ಕೊಟ್ಟಿರ್ಬೋದು. ಹಾಗಾಗಿ ಇಲ್ಲಿ ಶಾಬಾಜ್ ಶರೀಫ್ ಇಲ್ಲಿ ನಿಂತ್ಕೊಂಡು ಡೊನಾಲ್ಡ್ ಟ್ರಂಪ್ ಅನ್ನ ಹಾಡಿ ಹೊಗಳಿದ್ರು. ಅದೇ ರೀತಿಯಲ್ಲಿ ಯುದ್ಧ ನಿಲ್ಲಿಸಲಿಕ್ಕೆ ಡೊನಾಲ್ಡ್ ಟ್ರಂಪ್ ಮುಖ್ಯ ಪಾತ್ರವನ್ನು ವಹಿಸಿದ್ದಾರೆ ಅಂತ ಕೂಡ ಭಾಷಣದಲ್ಲಿ ಹೇಳಿಬಿಟ್ಟಿದ್ದಾರೆ. ಹಾಗೇನೆ ಶಾಬಾಜ್ ಶರೀಫ್ ಇನ್ನೂ ಒಂದು ಮಾತನ್ನ ಹೇಳಿದ್ದಾರೆ. ಅದೇನು ಅಂತ ಹೇಳಿದ್ರೆ, ಭಾರತ ಹಿಂದುತ್ವವನ್ನು ಪ್ರಮೋಟ್ ಮಾಡ್ತಾ ಇದೆ, ಆ ಮುಖಾಂತರ ಪಾಕಿಸ್ತಾನದಲ್ಲಿ ನೆಮ್ಮದಿಯನ್ನ ಹಾಳು ಮಾಡ್ಲಿಕ್ಕೆ ಹಿಂದುತ್ವವನ್ನು ಉಪಯೋಗಿಸ್ತಾ ಇದೆ ಅಂತ ಹೇಳಿದ್ದಾರೆ. ಅಂದ್ರೆ ಪಾಕಿಸ್ತಾನದಲ್ಲಿ ಏನೆಲ್ಲ ಸಮಸ್ಯೆ ಇದೆಯೋ ಆ ಎಲ್ಲಾ ಸಮಸ್ಯೆಗಳಿಗೆ ಭಾರತವೇ ಕಾರಣ. ಅಲ್ಲಿ ಹಿಂದುತ್ವವನ್ನು ಪ್ರಮೋಟ್ ಮಾಡೋ ಮುಖಾಂತರ
ಪಾಕಿಸ್ತಾನದಲ್ಲಿ ಅಶಾಂತಿಯನ್ನು ಉಂಟು ಮಾಡ್ತಾ ಇದೆಯಂತೆ ಭಾರತ. ಇದು ಯಾವ ರೀತಿ ಅನ್ನೋದು ದೇವರಿಗೆ ಗೊತ್ತು. ಯಾಕಂದ್ರೆ ಪಾಕಿಸ್ತಾನದಲ್ಲಿ ಕೇವಲ ಎಲ್ಲ 1% ಹಿಂದೂಗಳಿರ್ಬೋದು, ಅದಕ್ಕಿಂತ ಜಾಸ್ತಿ ಇಲ್ಲ. ಈ 1% ಜನರಿಗೂ ಕೂಡ ಯಾವುದೇ ರೀತಿಯಾದಂತಹ ಹಕ್ಕಿಲ್ಲ, ಇದು ಕೂಡ ನಿಮ್ಗೆ ಗೊತ್ತಿರುವಂತದ್ದು. ಆದ್ರೆ ಇಲ್ಲಿ ಶಾಬಾಜ್ ಶರೀಫ್ ಹೇಳ್ತಾರೆ, ಹಿಂದುತ್ವದಿಂದಾಗಿ ಪಾಕಿಸ್ತಾನದಲ್ಲಿ ಅಶಾಂತಿ ಉಂಟಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಇಡೀ ವಿಶ್ವಕ್ಕೆ ಹಿಂದುತ್ವ ಅನ್ನೋದು ಅಪಾಯಕಾರಿಯಾಗಿ ಪರಿಣಮಿಸ್ತಾ ಇದೆ ಅಂತ ಹೇಳ್ಕೊಂಡು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಆಶ್ಚರ್ಯ ಆಗೋದೇನು ಅಂತ ಹೇಳಿದ್ರೆ, ಹಿಂದೂಗಳು ಎಲ್ಲೆಲ್ಲ ಜಾಸ್ತಿ ಇದ್ದಾರೋ ಅಲ್ಲಿ ಶಾಂತಿ ನೆಮ್ಮದಿ ನೆಲೆಸಿದೆ. ಭಾರತ ತಗೊಳ್ಳಿ ಅಥವಾ ಮಾರಿಷಸ್ ತಗೊಳ್ಳಿ, ಇಲ್ಲೆಲ್ಲ ಕಡೆ ಹಿಂದೂಗಳು ಜಾಸ್ತಿ ಇದ್ದಾರೆ, ಆದ್ರೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ. ಇಲ್ಲೂ ಬೇರೆ ಕೆಲವರು ಸಮಸ್ಯೆಯನ್ನು ಉಂಟು ಮಾಡಲಿ ಪ್ರಯತ್ನಿಸ್ತಾ ಇದ್ದಾರೆ. ಇವನ್ ನೇಪಾಳದಲ್ಲಿ ಕೂಡ ಸಮಸ್ಯೆಗಳಿದೆ, ಆದ್ರೆ ಅದು ರಾಜಕೀಯ ಸಮಸ್ಯೆ ಬಿಟ್ರೆ ಹಿಂದೂಗಳಿಂದಾಗಿ ಸಮಸ್ಯೆ ಆಗ್ತಾ ಇರೋದಲ್ಲ. ಆದ್ರೆ ಇಲ್ಲಿ ಶಾಬಾಜ್ ಶರೀಫ್ ಹೇಳ್ತಾರೆ, ಹಿಂದೂಗಳು ಮತ್ತು ಹಿಂದುತ್ವ ಅನ್ನೋದು ವಿಶ್ವಕ್ಕೆ ಥ್ರೆಟ್ ಅಂತಕೊಂಡು ಹೇಳ್ತಾ ಇದ್ದಾರೆ. ಹಿಂದೂಗಳೇ ಇಲ್ಲದಂತಹ ಬಹಳಷ್ಟು ದೇಶಗಳಿದೆ, ಅಲ್ಲಿ ಮುಸಲ್ಮಾನರೇ ಪ್ರಾಬಲ್ಯವನ್ನು ಹೊಂದಿರುವಂತಹದ್ದು. ಆ ದೇಶಗಳಲ್ಲಿ ಸದ್ಯಕ್ಕೆ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅನ್ನೋದು ನಿಮ್ಗೂ ಕೂಡ ತುಂಬಾ ಚೆನ್ನಾಗಿ ಗೊತ್ತಿದೆ. ಅಲ್ಲಿ ಶಿಯಾ ಸುನ್ನಿ ಅಂತ ಹೊಡೆದಾಡ್ಕೊಳ್ತಾ ಇದ್ದಾರೆ. ಹಲವಾರು ದೇಶಗಳಲ್ಲಿ ಆಡಳಿತವೇ ಸರಿಯಾಗಿಲ್ಲ ಅಂತ ಹೇಳ್ಬೋದು. ಅಲ್ಲಿ ಆಡಳಿತವನ್ನ ಈ ಭಯೋತ್ಪಾದಕರೇ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರು ಉತ್ಪ್ರೇಕ್ಷೆ ಅನ್ಸಲ್ಲ. ಅಂದ್ರೆ ಆ ರೀತಿಯಾದಂತಹ ಪರಿಸ್ಥಿತಿ ಇದೆ. ಈ ರೀತಿಯಾದಂತಹ ಪರಿಸ್ಥಿತಿ ಇರುವಂತಹ ಎಲ್ಲಾ ದೇಶಗಳು ಮುಸ್ಲಿಂ ಬಾಹುಳ್ಯ ಇರುವಂತಹ ದೇಶಗಳು. ಅಂದ್ರೆ ನೀವು ಅರ್ಥ ಮಾಡ್ಕೋಬಹುದು, ಇಲ್ಲಿ ಯಾರು ಅಶಾಂತಿಯನ್ನು ಉಂಟು ಮಾಡ್ತಾ ಇದ್ದಾರೆ, ಯಾರು ಶಾಂತವಾಗಿದ್ದಾರೆ, ಇದನ್ನ ಯಾರು ಬೇಕಾದ್ರೂ ಅರ್ಥ ಮಾಡ್ಕೋಬಹುದು. ಆದ್ರೆ ಶಾಬಾಜ್ ಶರೀಫ್ ಅಲ್ಲಿ ನಿಂತ್ಕೊಂಡು ಹೇಳ್ತಾರೆ, ಹಿಂದುತ್ವ ಅನ್ನೋದು ಇಡೀ ವಿಶ್ವಕ್ಕೆ ಅಪಾಯಕಾರಿ, ಇದನ್ನ ನಾವು ಕಂಟ್ರೋಲ್ ಮಾಡಬೇಕಾಗಿದೆ, ಇದಕ್ಕಾಗಿ ನಾವೆಲ್ಲರೂ ಕೈ ಜೋಡಿಸಬೇಕಾಗಿದೆ ಅಂತೇಳಿ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಪಾಕಿಸ್ತಾನ ಭಯೋತ್ಪಾದಕರ ವಿರುದ್ಧವಾಗಿ ಹೋರಾಡ್ತಾ ಇದೆ, ಒಬ್ಬನೇ ಒಬ್ಬ ಭಯೋತ್ಪಾದಕನ ನಾವು ಬಿಡ್ತಾ ಇಲ್ಲ, ಈ ರೀತಿಯಾದಂತಹ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಶಾಬಾಜ್ ಶರೀಫ್ ಭಾಷಣದಲ್ಲಿ ಏನೆಲ್ಲ ಹೇಳಿದಾನೋ ಅದೆಲ್ಲದು ಅಪ್ಪಟ ಸುಳ್ಳು ಅನ್ನೋದು ಇಡೀ ವಿಶ್ವಕ್ಕೆ ಗೊತ್ತಾಗ್ತದೆ. ಇಲ್ಲಿ ಸಮಸ್ಯೆ ಇರೋದು ಏನು ಅಂತ ಹೇಳಿದ್ರೆ, ಶಾಬಾಜ್ ಶರೀಫಿಗೆ ಯಾವುದೇ ರೀತಿಯಾದಂತಹ ಸ್ವಾತಂತ್ರ್ಯ ಇಲ್ಲ. ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಈ ಭಾಷಣವನ್ನು ಬರೆದುಕೊಟ್ಟಿರ್ತಾನೆ, ನೀನು ಹೀಗೆ ಮಾತಾಡ್ಬೇಕು ಅಂತೇಳಿ. ಅದನ್ನ ಈತ ನಿಂತ್ಕೊಂಡು ಓದಿ ಹೇಳಿದ್ದಾನೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಇನ್ನೇನು ವಿಶೇಷ ಇಲ್ಲ. ಆ ಭಾಷಣದಲ್ಲಿ ಭಾರತದ ವಿರುದ್ಧವಾಗಿ ಬಾಯಿ ಬಂದು ಮಾತಾಡಿದಾನೆ. ಅದೇ ರೀತಿಯಲ್ಲಿ ಸಿಂಧು ನದಿ ನೀರಿನ ಒಪ್ಪಂದ ಏನಿದೆ ಅದ್ರ ಬಗ್ಗೆ ಕೂಡ ಮಾತಾಡಿದಾನೆ. ಇಡೀ ವಿಶ್ವ ಇದಕ್ಕೆ ಸಂಬಂಧಪಟ್ಟಂತೆ ಗಮನ ಹರಿಸಬೇಕು ಅಂತ ಹೇಳಿದ್ದಾರೆ. ಆದ್ರೆ ಖಂಡಿತವಾಗಿ ಭಾರತ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಕ್ ಹೋಗಲ್ಲ. ನಂತರ ಕಾಶ್ಮೀರ ವಿಷಯ ಬೈ ಡಿಫಾಲ್ಟ್ ಅದು ಬರಲೇಬೇಕಾಗ್ತದೆ. ಇಲ್ಲಿ ಕೂಡ ಪುನಃ ಕಾಶ್ಮೀರದ ವಿಷಯವನ್ನ ಈತ ಎತ್ತಿದ್ದಾನೆ. ಒಟ್ಟಾರೆಯಾಗಿ 27 ನಿಮಿಷಗಳ ಕಾಲ ಶಾಬಾಜ್ ಶರೀಫ್ ಭಾಷಣ ಮಾಡಿದ್ದಾರೆ. ಅದರಲ್ಲಿ ಮ್ಯಾಕ್ಸಿಮಮ್ ಟೈಮ್ ಅನ್ನ ಅವರು ಭಾರತದ ವಿರುದ್ಧವಾಗಿ ಮಾತಾಡ್ಲಿಕ್ಕಾಗಿ ಉಪಯೋಗಿಸ್ಕೊಂಡಿದ್ದಾರೆ. ವಿಶ್ವಸಂಸ್ಥೆಯಲ್ಲಿ ಒಂದು ನಿಯಮ ಇದೆ, ಯಾರೇ ಆಗಲಿ ಯಾವುದೇ ಭಾಷಣದಲ್ಲಿ ಇನ್ನೊಂದು ದೇಶದ ಹೆಸರನ್ನ ಹೇಳುವ ಹಾಗಿಲ್ಲ. ಒಂದ್ ವೇಳೆ ಯಾವ್ದಾದ್ರು ದೇಶದ ಹೆಸರನ್ನ ಹೇಳಿದ್ರೆ ಆಗ ಆ ದೇಶಕ್ಕೆ, ಅಂದ್ರೆ ಈ ಭಾಷಣದಲ್ಲಿ ಯಾವ ದೇಶದ ಹೆಸರನ್ನ ಎತ್ತಿರ್ತಾರೋ ಆ ದೇಶದವರಿಗೆ ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಒಂದು ಅವಕಾಶವನ್ನು ಕೊಡ್ತಾರೆ. ಇಲ್ಲಿ ಕೂಡ ಅಷ್ಟೇ, ಶಾಬಾಜ್ ಶರೀಫ್ ಅವರ ಭಾಷಣಕ್ಕೆ ಉತ್ತರ ಕೊಡ್ಲಿಕ್ಕೆ ಭಾರತಕ್ಕೊಂದು ಅವಕಾಶವನ್ನು ಕೊಟ್ಟಿತ್ತು. ಈ ಅವಕಾಶವನ್ನ ನಮ್ಮ ರಾಜತಾಂತ್ರಿಕ ಅಧಿಕಾರಿಯಾದಂತಹ ಪೀಟರ್ ಗ್ಯಾಲೋಟ್ ಅವರು ತುಂಬಾ ಅತ್ಯುತ್ತಮವಾಗಿ ಉಪಯೋಗಿಸಿಕೊಂಡಿದ್ರು. ಶಾಬಾಜ್ ಶರೀಫ್ 27 ನಿಮಿಷದಲ್ಲಿ ಏನೆಲ್ಲ ಮಾತಾಡಿದನೋ ಅದನ್ನ ಕೇವಲ 2.5-3 ನಿಮಿಷದಲ್ಲಿ ಧೂಳಿಪಟ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಭಾರತ ಕೊಟ್ಟಂತ ಉತ್ತರಕ್ಕೆ ಶಾಬಾಜ್ ಶರೀಫ್ ಮುಖ ಮುಚ್ಚಿಕೊಂಡು ಓಡ ಬರ್ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಅಂದ್ರೆ ನೇರವಾಗಿ ಇಲ್ಲಿ ಗ್ಯಾಲೋಟ್ ಅವರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಪಾಕಿಸ್ತಾನ ಈ ಹಿಂದೆ ಭಯೋತ್ಪಾದಕರನ್ನ ಯಾವ ರೀತಿಯಾಗಿ ಸಾಕೊಂಡು ಬಂದಿದೆ, ಅಮೆರಿಕದ ಜೊತೆಗೆ ನಿಂತ್ಕೊಂಡೆ ಒಸಾಮಾ ಬಿನ್ ಲಾಡೆನ್ ಹುಡುಕುವ ನಾಟಕವನ್ನ ಆಡಿದಂತ ಪಾಕಿಸ್ತಾನ ಹೆಚ್ಚು ಕಡಿಮೆ 10 ವರ್ಷಗಳ ಕಾಲ ತನ್ನ ನೆಲದಲ್ಲೇ ಒಸಾಮಾ ಬಿನ್ ಲಾಡೆನ್ ಇಟ್ಕೊಂಡು ಸಾಕೊಂಡು ಬಂದಿತ್ತು. ಆ ಮುಖಾಂತರ ಇಡೀ ವಿಶ್ವಕ್ಕೆ ಸುಳ್ಳು ಹೇಳ್ಕೊಂಡು ಬಂದಂತಹ ದೇಶ ಪಾಕಿಸ್ತಾನ ಅಂತ ಹೇಳಿದ್ರು. ಅದೇ ರೀತಿಯಲ್ಲಿ ಭಾರತ ದಾಳಿ ಮಾಡಿರೋದು ನಿಮ್ಮ ಭಯೋತ್ಪಾದಕರ ನೆಲೆಗಳ ಮೇಲೆ. ಅಲ್ಲಿ ಹಲವಾರು ಭಯೋತ್ಪಾದಕರು ಸತ್ತಿರೋದನ್ನ ಇಡೀ ವಿಶ್ವವೇ ನೋಡಿದೆ. ಅದೇ ರೀತಿಯಲ್ಲಿ ಈ ಭಯೋತ್ಪಾದಕರ ಅಂತ್ಯಕ್ರಿಯೆಯಲ್ಲಿ ಪಾಕಿಸ್ತಾನದ ಮಿಲಿಟರಿ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, ಅದೇ ರೀತಿಯಲ್ಲಿ ರಾಜಕೀಯ ನಾಯಕರು ಭಾಗವಹಿಸಿದ್ದನ್ನು ಕೂಡ ಇಡೀ ವಿಶ್ವವೇ ನೋಡಿದೆ. ಅಂದ್ರೆ ಎಲ್ರಿಗೂ ಅರ್ಥ ಆಗ್ತದೆ ಇಲ್ಲಿ ಪಾಕಿಸ್ತಾನ ಭಯೋತ್ಪಾದಕರಿಗೆ ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇದೆ ಅನ್ನೋದು. ಅದಲ್ಲದೆ ಪಾಕಿಸ್ತಾನದ ಯಾವ ಯಾವ ಏರ್ ಬೇಸ್ ಗಳನ್ನ ನಾವು ಹೊಡೆದಾಕಿದ್ವಿ, ಭಯೋತ್ಪಾದಕರ ನೆಲೆಗಳನ್ನ ನಾವು ಧೂಳಿಪಟ ಮಾಡಿದ್ವಿ, ಇದೆಲ್ಲದಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣವಾದಂತ ಮಾಹಿತಿ ವೆಬ್ಸೈಟ್ ನಲ್ಲಿ ಸಿಗ್ತದೆ ಅಥವಾ ನಿಮ್ಗೆ ಸಾರ್ವಜನಿಕವಾಗಿ ಅವೈಲೇಬಲ್ ಇದೆ. ಯಾರು ಬೇಕಾದ್ರೂ ಅದನ್ನ ನೋಡಬಹುದು, ಇನ್ಕ್ಲೂಡಿಂಗ್ ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರ್ ಅಂತೇಳಿ ಹೇಳಿದ್ರು. ಪಾಕಿಸ್ತಾನ ಮೇ 9ರವರೆಗೂ ಕೂಡ ಭಾರತದ ವಿರುದ್ಧವಾಗಿ ದಾಳಿ ನಡೆಸ್ತೇವೆ, ಹಾಗೆ ಮಾಡ್ತೇವೆ, ಹೀಗೆ ಮಾಡ್ತೇವೆ, ಅಣು ಬಾಂಬನ್ನ ಹಾಕ್ತೇವೆ, ಈ ರೀತಿಯಾಗಿ ಮಾಡ್ತಾ ಇದ್ದಂತವ್ರು ಮೇ 10ನೇ ತಾರೀಕು ನಮ್ಮ ಕೈಕಾಲು ಹಿಡಿದ್ರು, ದಯವಿಟ್ಟು ಯುದ್ಧವನ್ನ ನಿಲ್ಲಿಸಿ ಅಂತೇಳಿ ಹೇಳಿ ನಮ್ಮನ್ನ ಬೇಡ್ಕೊಂಡ್ರು. ಹಾಗಾಗಿ ನಾವು ಯುದ್ಧ ವಿರಾಮಕ್ಕೆ ಒಪ್ಕೊಂಡ್ವಿ ಹೊರತು ಇಲ್ಲದಿದ್ರೆ ಖಂಡಿತವಾಗಿ ಯುದ್ಧ ವಿರಾಮಕ್ಕೆ ನಾವು ಒಪ್ಕೊಳ್ತಾ ಇರಲಿಲ್ಲ ಅಂತ ಕೂಡ ಹೇಳಿದ್ರು. ಅದಲ್ಲದೆ ಈ ಯುದ್ಧ ವಿರಾಮ ಘೋಷಣೆ ಸಂದರ್ಭದಲ್ಲಿ ಯಾವುದೇ 3ನೇ ದೇಶ ಎಂಟರ್ ಆಗ್ಲಿಲ್ಲ. ಇದು ಮೊದಲಿಂದಾನು ಕೂಡ ನಮ್ಮ ನಡುವೆ ಇರುವಂತಹ ಒಂದು ಒಪ್ಪಂದ. ಅಂದ್ರೆ ಯಾವುದೇ ಕಾರಣಕ್ಕೆ ಬಯಲಾಟ್ರಲ್ ಆಗಿ ಡಿಸ್ಕಸ್ ಮಾಡ್ತೀವಿ ಹೊರತು 3ನೇ ರಾಷ್ಟ್ರ ನಮ್ಮ ನಡುವೆ ಬರದೇ ಇರೋ ರೀತಿಯಲ್ಲಿ ನಾವು ಮೊದಲಿಂದ ನೋಡ್ಕೊಂಡಿದ್ವಿ. ಅದೇ ರೀತಿಯಲ್ಲಿ ಈ ಬಾರಿ ಕೂಡ ಅಷ್ಟೇ ಯುದ್ಧ ವಿರಾಮ ಘೋಷಣೆ ಏನಿದ್ರು ನಮ್ಮ 2 ದೇಶಗಳ ನಡುವೆ ನಡೆದಿರುವಂತಹ ಮಾತುಕತೆಯ ಹೊರತು ಇದರಲ್ಲಿ ಯಾರು ಕೂಡ
ಮಧ್ಯಸ್ಥಿಕೆಯನ್ನು ವಹಿಸಲಿಲ್ಲ ಅಂತೇಳಿ ಹೇಳಿ ನೇರವಾಗಿ ಡೊನಾಲ್ಡ್ ಟ್ರಂಪ್ ಅವರಿಗೆ ಮುಖದ ಮೇಲೆ ಹೊಡೆಯೋ ರೀತಿಯಲ್ಲಿ ಹೇಳಿದ್ರು. ಅಂದ್ರೆ ಡೊನಾಲ್ಡ್ ಟ್ರಂಪ್ ಏನೋ ಮೊನ್ನೆ ಜಯರಾಮ್ ರಮೇಶ್ ಅವರದ್ದು ಒಂದು ಟ್ವೀಟ್ ಅನ್ನು ನೋಡಿದ್ರೆ 46ನೇ ಬಾರಿ ಡೊನಾಲ್ಡ್ ಟ್ರಂಪ್ ಅವರು ನಾನೇ ಯುದ್ಧವನ್ನು ನಿಲ್ಲಿಸಿದ್ದು ಅಂತಕೊಂಡು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರಧಾನಮಂತ್ರಿಯವರು ಇದಕ್ಕೆ ಉತ್ತರ ಕೊಡಬೇಕು ಅಂತಕೊಂಡು ಪುನಃ ಟ್ವೀಟ್ ಮಾಡಿದ್ದಾರೆ. ಇಲ್ಲಿ ಜಯರಾಮ್ ರಮೇಶ್ ಅವರ ಅವಸ್ಥೆ ಏನು ಅಂತ ಹೇಳಿದ್ರೆ, ಡೊನಾಲ್ಡ್ ಟ್ರಂಪ್ ಹೇಳಿದ ತಕ್ಷಣ ಇವ್ರನ್ನ ಟ್ವೀಟ್ ಮಾಡಿಬಿಡೋದು. ಇವತ್ತಿಗೆ 45 ಬಾರಿ ಹೇಳಿದ್ರು, 46 ಬಾರಿ ಹೇಳಿದ್ರು, ಪ್ರಧಾನಮಂತ್ರಿಯವರು ಉತ್ತರ ಕೊಡಬೇಕು, ಈ ರೀತಿ ಹೇಳ್ಕೊಂಡು ಬರೋದು. ಈಗಾಗಲೇ ಪ್ರಧಾನಮಂತ್ರಿಯವರು ಪಾರ್ಲಿಮೆಂಟ್ ನಲ್ಲಿ ನಿಂತ್ಕೊಂಡು ಕರೆಕ್ಟ್ ಆದಂತ ಉತ್ತರವನ್ನೇ ಕೊಟ್ಟಿದ್ದಾರೆ. ಪ್ರಪಂಚದ ಯಾವುದೇ ದೇಶದ ಯಾವುದೇ ನಾಯಕ ಈ ಯುದ್ಧ ವಿರಾಮ ಘೋಷಣೆಯಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಲಿಲ್ಲ ಅಂತೇಳಿ. ಆದ್ರೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷ ಇದನ್ನ ಬಿಡೋದಿಲ್ಲ, ಪುನಃ ಅದನ್ನೇ ಹೇಳ್ತಾ ಇರ್ತಾರೆ. ಡೊನಾಲ್ಡ್ ಟ್ರಂಪ್ಗೆ ಇನ್ನೊಂದ್ ರೀತಿ ತಲೆ ಕೆಟ್ಟಿದೆ, ಹಾಗಾಗಿ ಬಾಯಿ ಬಂದ್ ಮಾತಾಡ್ತಾ ಇರ್ತಾನೆ, ಹಲವಾರು ಬಾರಿ ಹೇಳಿದ್ದಾನೆ, ಮುಂದೆ ಕೂಡ ಹೇಳ್ಕೊಂಡಿರ್ತಾನೆ. ಆತ ಇಷ್ಟು ಲಜ್ಜೆಗೇಡಿ ಅಂತ ಹೇಳಿದ್ರೆ, ಮೊನ್ನೆ ಇದೇ ವಿಶ್ವಸಂಸ್ಥೆಯ ಸಭೆಯಲ್ಲಿ ನಿಂತ್ಕೊಂಡು ಭಾಷಣ ಮಾಡ್ತಾ ಇರುವಾಗ ಹೆಚ್ಚು ಕಡಿಮೆ 50-55 ನಿಮಿಷ ಏನೋ ಭಾಷಣ ಮಾಡಿದ್ರು ಅನ್ಸ್ತದೆ. ಆ ಭಾಷಣದಲ್ಲಿ ನಿಂತ್ಕೊಂಡು ನೇರವಾಗಿ ಅವ್ರು ಹೇಳ್ಬಿಟ್ಟಿದ್ದಾರೆ, ನಾನು 6-7 ಯುದ್ಧಗಳನ್ನು ನಿಲ್ಲಿಸಿದ್ದೇನೆ, ಹಾಗಾಗಿ ನನಗೆ ನೊಬೆಲ್ ಶಾಂತಿ ಪುರಸ್ಕಾರವನ್ನ ಕೊಡ್ಲೇಬೇಕು ಅಂತ ಹೇಳಿ ಹೇಳ್ಕೊಂಡಿದ್ದಾರೆ. ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಈತನ ಹುಚ್ಚಾಟ ಯಾವ ಲೆವೆಲ್ ನಲ್ಲಿ ಇದೆ ಅಂತೇಳಿ. ನಾನು ಇಲ್ಲಿವರೆಗೂ ಕೂಡ ಯಾವುದೇ ರಾಷ್ಟ್ರದ ನಾಯಕ ಇರ್ಬೋದು ಅಥವಾ ಇನ್ಯಾರೇ ಇರ್ಬೋದು ನನಗೆ ನೊಬೆಲ್ ಪ್ರೈಸ್ ಅನ್ನ ಕೊಡಿ ಅಂತೇಳಿ ಕೇಳ್ಕೊಂಡಿದ್ದು ನಾನು ಇಲ್ಲಿವರೆಗೆ ನೋಡಿಲ್ಲ. ಆದ್ರೆ ಇಲ್ಲಿ ಡೊನಾಲ್ಡ್ ಟ್ರಂಪ್ ವಿಶ್ವಸಂಸ್ಥೆಯಲ್ಲಿ ನಿಂತ್ಕೊಂಡು ನನಗೆ ನೊಬೆಲ್ ಪ್ರೈಸ್ ಕೊಡಿ ಅಪ್ಪ ಪ್ಲೀಸ್ ಅಂತಕೊಂಡು ರಿಕ್ವೆಸ್ಟ್ ಮಾಡ್ಕೊಂತ ಇದ್ದಾರೆ. ಅದೇ ರೀತಿಯಲ್ಲಿ ಇವರಿಗೆ ನೊಬೆಲ್ ಪ್ರೈಸ್ ಕೊಡ್ಲೇಬೇಕು ಅಂತ ಹೇಳಿ ಅಮೆರಿಕದ ಲೇಟೆಸ್ಟ್ ಫ್ರೆಂಡ್ ಆದಂತಹ ಪಾಕಿಸ್ತಾನದ ಪ್ರಧಾನಮಂತ್ರಿ ಹೇಳ್ತಾರೆ. ಇದೊಂದು ರೀತಿ ಹಾಸ್ಯಾಸ್ಪದ ಅನಿಸ್ತಾ ಇದೆ. ಹಾಗೇನೆ ಗೆಹ್ಲೋಟ್ ಅವರು ಇನ್ನೊಂದು ಮಾತನ್ನ ಹೇಳಿದ್ರು, ಒಂದ್ ವೇಳೆ ಪಾಕಿಸ್ತಾನ ಭಯೋತ್ಪಾದನೆಯ ವಿರುದ್ಧವಾಗಿ ಹೋರಾಡ್ತಾ ಇದ್ರೆ ಭಾರತಕ್ಕೆ ಬೇಕಾಗಿರುವಂತಹ ಹಲವಾರು ಭಯೋತ್ಪಾದಕರು ಪಾಕಿಸ್ತಾನದಲ್ಲೇ ಇದ್ದಾರೆ, ಅವರೆಲ್ಲರೂ ನಮ್ಗೆ ಹ್ಯಾಂಡ್ ಓವರ್ ಮಾಡಲಿ ಅಂತಕೊಂಡು ಒಂದು ಚಾಲೆಂಜ್ ಅನ್ನು ಕೂಡ ಮಾಡಿದ್ರು. ಆದ್ರೆ ಖಂಡಿತವಾಗಿ ಪಾಕಿಸ್ತಾನ ಆ ಕೆಲಸವನ್ನ ಮಾಡೋದಿಲ್ಲ, ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಒಟ್ಟಾರೆಯಾಗಿ ಶಹಬಾಜ್ ಶರೀಫ್ ಅವರ 27 ನಿಮಿಷಗಳ ಭಾಷಣಕ್ಕೆ ಕೇವಲ 2.5-3 ನಿಮಿಷದಲ್ಲಿ ತಕ್ಕುದಾದಂತಹ ಉತ್ತರವನ್ನ ಪೀಟರ್ ಗೆಹ್ಲೋಟ್ ಅವರು ಕೊಟ್ಟಿದ್ದಾರೆ. ಆದ್ರೆ ಈ ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರ್ಗೆ ಮಾನ ಮರ್ಯಾದೆ ಅನ್ನೋದು ಇಲ್ವೇ ಇಲ್ಲ ಬಿಡಿ, ಮುಂದೆ ಕೂಡ ಪುನಃ ಇದನ್ನೇ ಅವ್ರು ಹೇಳ್ಕೊಂಡು ತಿರುಗಾಡ್ತಾರೆ. ಈಗಾಗಲೇ ಪಾಕಿಸ್ತಾನದ ಪಠ್ಯ ಪುಸ್ತಕದಲ್ಲಿ ಈ ಆಪರೇಷನ್ ಸಿಂಧೂರ ಸಂದರ್ಭದಲ್ಲಿ ನಡೆದಂತ ಯುದ್ಧದಲ್ಲಿ ನಾವೇ ಜಯ ಗಳಿಸಿದ್ದೇವೆ ಅಂತ ಹೇಳಿ ಪಾಕಿಸ್ತಾನ ಸೇರಿಸ್ಬಿಟ್ಟಿದಂತೆ. ಅಂದ್ರೆ ಅಲ್ಲಿಯ ಮಕ್ಕಳ ತಲೆಗೆ ಇವಾಗಲೇ ತುಂಬಲಿ ಶುರು ಮಾಡಿದ್ದಾರೆ, ನಾವು ಯಾವುದೇ ಯುದ್ಧದಲ್ಲಿ ಸೋತಿಲ್ಲ, ನಾವು ಎಲ್ಲಾ ಯುದ್ಧದಲ್ಲಿ ಗೆದ್ದಿದ್ದೇವೆ ಅಂತೇಳಿ. ಅದೇನಿರಲಿ, ಅದು ಅವರವರ ಹಣೆ ಬರ, ಏನ್ ಮಾಡ್ಲಿ ಸಾಧ್ಯ ಇಲ್ಲ. ಇಲ್ಲಿಗ ಏನಾಗಿದೆ ಅಂತ ಹೇಳಿದ್ರೆ, ಪಾಕಿಸ್ತಾನದ ಪ್ರಧಾನಮಂತ್ರಿ ವಿಶ್ವಸಂಸ್ಥೆಯಲ್ಲಿ ಈ ರೀತಿಯಾಗಿ ಭಾಷಣ ಮಾಡಿರೋದು ಇಡೀ ವಿಶ್ವದಲ್ಲಿ ಒಂದ್ ರೀತಿಯಾದಂತಹ ಹಾಸ್ಯದ ವಿಷಯ ಆಗ್ಬಿಟ್ಟಿದೆ. ಅಂದ್ರೆ ಎಲ್ರಿಗೂ ಗೊತ್ತು ಏನ್ ನಡೆದಿದೆ ಅಂತಕೊಂಡು ಈಗ ಎಲ್ಲರೂ ಕೂಡ ಪಾಕಿಸ್ತಾನವನ್ನ ಹೀಯಾಳಿಸ್ತಾ ಇದ್ದಾರೆ. ಆದ್ರೆ ಪಾಕಿಸ್ತಾನಕ್ಕೆ ಬುದ್ಧಿ ಬರ್ತದ? ಅಟ್ಲೀಸ್ಟ್ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನದ ಪ್ರಧಾನಮಂತ್ರಿ ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರ್ದು ಅನ್ನೋದನ್ನ ಯೋಚನೆ ಮಾಡೋದು ಉತ್ತಮ ಅನಿಸ್ತದೆ. ಯಾವುದೇ ಕಾರಣಕ್ಕೆ ಡೊಂಕಾಗಿರುವಂತಹ ನಾಯಿ ಬಾಲವನ್ನ ನಾವು ಸರಿ ಮಾಡ್ಲಿ ಸಾಧ್ಯವಿಲ್ಲೋ, ಅದೇ ರೀತಿಯಲ್ಲಿ ಪಾಕಿಸ್ತಾನವನ್ನು ಕೂಡ ಯಾರಿಗೂ ಸರಿ ಮಾಡ್ಲಿ ಸಾಧ್ಯ ಇಲ್ಲ. ನೋಡೋಣ ಮುಂದೆ ಏನೆಲ್ಲ ಆಗ್ತದೆ ಅಂತೇಳಿ. ಸ್ನೇಹಿತರೆ, ನಾನಿಲ್ಲಿ ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.